PR ಶೋ ಸ್ಟಾರ್ಟ್ಸ್ ಅಂತ ಹೇಳಬೇಕು. ಯಾಕೆ ಅಂತಂದರೆ ಪ್ರದೀಪ್ ಅವರು ನೆಕ್ಸ್ಟ್ ಲೆವೆಲ್ಗೆ ಫಿಲಮ್ಸ್ ಸ್ಟಾರ್ಟಿಂಗ್ 3 ಫಿಲಮು ಬೇರೆ ಲೆವೆಲ್ಗೆ ಹೋಯ್ತು. ಅದಾದಮೇಲೆ 100% ಎಲ್ಲ ಹೀರೋಸ್ಗೂ ಅಂದ್ಕೊಂಡಿರೋ ರೇಂಜಿಗೆ ಇರಲ್ಲ. ಅದೇ ಥರ ಲಿಕ್ಕು ಕೂಡ ಅಂದ್ಕೊಂಡಿರೋ ರೇಂಜ್ಗೆ ಹೋಗಲಿಲ್ಲ. ಅದಾದಮೇಲೆ ಹಿಂದಿನ ಫಿಲಮು ಕೂಡ ಅಂದ್ಕೊಂಡಿರೋ ರೇಂಜ್ಗೆ ಹೋಗಲಿಲ್ಲ. ಆದರೆ ಈ ಫಿಲಮು ಒಂಥರ ಸ್ಟ್ರಾಂಗ್ ಬಿಲೀವ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂಥರ ಮ್ಯೂಸಿಕಲ್ಲೇ ಒಂಥರ ಎಳ್ದಿರೋ ಅಂಥ ಕಂಪೋಸರ್ ಇದರಲ್ಲಿರೋದು. ಏಕೆ ಅಂತಂದರೆ ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದರಲ್ಲಿರೋದು. ಕರುಪುನ ಒಂದು ಕೈಯಲ್ಲಿ ಬರೀ ಮ್ಯೂಸಿಕ್ಕಿಂದ ಫಿಲಮ್ ಗೆಲ್ಸಿದ್ದಾರೆ ಅಂತ 100% ನನ್ನ ಸ್ಟ್ರಾಂಗ್ ಬಿಲೀವು. ಯಾಕೆ ಅಂತಂದರೆ ಆ ಮ್ಯೂಸಿಕ್ ಇಲ್ಲ ಅಂತಂದರೆ ಫಿಲಮು ಎಲ್ಲೋ ಹೊರಟೋಗಿರೋದು. ಅದನ್ನು ಮೇಲೆತ್ತಿರೋದು ಸಾಯಿ ಅಭಿನಯಕರ್ ಅವರು. ಅದೇ ಕಾಂಬೋ ನನಗೆ ಗೊತ್ತಿರೋಂಗೆ ಸಾಯಿ ಅಭಿನಯಕರ್ ಅವರು ಪ್ರದೀಪ್ ಅವರ ಕಾಂಬೋ ಚೆನ್ನಾಗಿ ವರ್ಕೌಟ್ ಆಗ್ಬೋದು ಅಂತ ಅನಿಸ್ತೈತೆ. ಅದ್ರ ಜೊತೆಗೆ ಮಮಿತಾ ಬಿಜು ಅವರು ಇದರಲ್ಲಿ ಈ ನಡುವೆ ಎಲ್ಲ ಕಡೆ ಅವರೇ ಇದ್ದಾರೆ. ಇದರಲ್ಲಿ ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ ಅನಿಸ್ತೈತೆ ಇವರಿಬ್ಬರ ಕಾಂಬೋ. ನೋಡೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಹೇಳ್ತಾನೆ ಇರ್ತೀನಿ, ನೀವು ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಟೈಮು ಹೆವಿ ರಾಗ್ ನೋಡೋ ಚಾನ್ಸಸ್ ಇದೆ ಅನ್ಸುತ್ತೆ. ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಬೇರೆ ಲೆವೆಲ್ ಮ್ಯೂಸಿಕ್ ಅನ್ಕೊಳ್ಳಿ. ರೀಸೆಂಟ್ ಇಂಟ್ರೊಡಕ್ಷನ್ ವಿಡಿಯೋ ಅನ್ಸುತ್ತಿದ್ದು. For the first time written and directed not Janita. This made my shocking. ಲುಕ್ ಒಂಥರ ಡಿಫ್ರೆಂಟ್ ಆಗಿದೆ. ಸ್ಟೋರಿ ಪ್ರೆಸೆಂಟೆಡ್ ಬೈ ಪ್ರದೀಪ್ ಅವರ ಕಮ್ ಬ್ಯಾಕ್ 100% ಈ ಮೂವಿಯಿಂದ. ಏನದು? Habibi. ಏನಿದೆ ಟೈಟಲ್? ಒಂದು ಸೆಕೆಂಡು ಶಾಕ್ ಆದೆ. ಏಕೆ ಅಂತಂದರೆ ಏನು ಅವರ ಕಮ್ಬ್ಯಾಕ್ ಡೈರೆಕ್ಷನಲ್ಲಿ ಕಮ್ಬ್ಯಾಕ್ ಆಗ್ತಿರೋದು ಅಂತ ಅಂದ್ಕೊಂಡೆ ಪ್ರದೀಪ್ ಅವ್ರದ್ದು. ಏಕೆ ಅಂತಂದರೆ ಸ್ಟೋರಿ ಪ್ರೊಡ್ಯೂಸ್ಡ್ ಬೈ ಪ್ರದೀಪ್ ಅಂತ ಇತ್ತು. ಸೊ ಅದನ್ನು ನೋಡಿ ಶಾಕ್ ಆಯಿತು. ಅವರ ಡೈರೆಕ್ಷನ್ ಮತ್ತೆ ವಾಪಸ್ ಬರ್ತೈತೆ ಅಂತ. ಏಕೆ ಅಂತಂದರೆ ಫಸ್ಟು ಫಿಲಮು ಅವರ ಡೈರೆಕ್ಷನ್ನು ನಾನು ಫಾರ್ ದಿ ಫಸ್ಟ್ ಟೈಮ್ ನೋಡಿ ಸಖತ್ತು ಡಿಫ್ರೆಂಟಾಗಿದೆ ಅಂತ ಅನಿಸಿದ್ದು. ಅದಾದಮೇಲೆ ಅವರ ಡೈರೆಕ್ಷನ್ನು ಬಂದಿರಲಿಲ್ಲ. ಆದರೆ ನನಗೇನು ಒಂದೇ ಒಂದು ಡಿಸಪಾಯಿಂಟ್ ಮಾಡಿದ್ದೇನಪ್ಪ ಅಂತಂದರೆ ತಮಿಳು, ತೆಲುಗು, ಮಲಯಾಳಂ ಮಾತ್ರ ಲಾಂಚ್ ಆಗಿದೆ 3 ಲ್ಯಾಂಗ್ವೇಜಲ್ಲಿ. ಕನ್ನಡದಲ್ಲಿ ಲಾಂಚ್ ಆಗಿಲ್ಲ. ಅದು ನೆಕ್ಸ್ಟು ಲಾಂಚ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಸಪೋರ್ಟು ಜಾಸ್ತಿ ಬಂದಿದೆ ರೀಸೆಂಟ್ ಟೈಮ್ಸಲ್ಲಿ ಕನ್ನಡದಲ್ಲಿ. ಸೊ ಸಪೋರ್ಟ್ ಇರಲಿ, ಕನ್ನಡಕ್ಕೆ ಲಾಂಚ್ ಮಾಡಿ ಅಂತ ಹೇಳ್ತಾ ಈಗ ಮೇಯ್ನು ಮ್ಯಾಟ್ರಿಗೆ ಬರೋದಾದರೆ ತುಂಬ ಅಂದರೆ ತುಂಬ ಇದರಲ್ಲಿ ಜಾಸ್ತಿ ಏನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಮೇಯ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಮೇಯ್ನ್ ಮಮಿತಾ ಬಿಜು ಅವರು ಇದಕ್ಕೆ ಜಾಯ್ನ್ ಆಗಿರೋದು. ಅದ್ರ ಜೊತೆಗೆ
ಪ್ರದೀಪ್ ಅವ್ರು ಇದ್ದಾರೆ. ಪ್ರದೀಪ್ ಅವ್ರ ಆ ಲುಕ್ಕು ಡಿಫ್ರೆಂಟ್ ಆಗಿದೆ. ಅದ್ರ ಜೊತೆಗೆ ಫಾರ್ ದಿ ಫಸ್ಟ್ ಟೈಮ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಅಂದರೆ ಅವರಿಗೆ ಸ್ಟ್ರಾಂಗ್ ಬಿಲೀವ್ ಇದೆ ಅಂತ ಅನಿಸ್ತೈತೆ ನನಗೆ ಗೊತ್ತಿರೋಂಗೆ ಸ್ಟೋರಿ ಮೇಲೆ. ಅದಾದಮೇಲೆ ಫಾರ್ ದಿ ಫಸ್ಟ್ ಟೈಮು 6 ಜನ ಸ್ಟೋರಿ ಬರ್ದಿರೋದು. ರೀಸೆಂಟ್ ಟೈಮ್ಸಲ್ಲಿ ಕನ್ನಡದಲ್ಲಿ ಎಷ್ಟೊಂದು ಜನ ಬರ್ದಿದ್ದಾರೆ ಅಂದರೆ 8ರಿಂದ 10 ಜನ ಕೂಡ ಉಪಾಧ್ಯಕ್ಷಗೆ ಬರ್ದಿದ್ದಾರೆ ಸ್ಟೋರಿನ. ಅಂದರೆ ಸ್ವಲ್ಪ ಎಲಿಮೆಂಟ್ಸ್ ಆ್ಯಡ್ ಅಪ್ ಮಾಡಿದ್ದಾರೆ. ಆದರೆ ಇದು 6 ಜನ ಸೇರಿ ಬರ್ದಿರೋ ಅಂಥ ಸ್ಟೋರಿ. ಎಲಿಮೆಂಟ್ಸ್ ಆ್ಯಡ್ ಆಗೈತೋ ಯಾವ ಥರ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಿಫ್ರೆಂಟಾಗೇ ಇದೆ ಅಂತ ಅನ್ನಿಸ್ತೈತೆ. ಅದಕ್ಕೋಸ್ಕರ ಅವರೇ ಪ್ರೊಡ್ಯೂಸ್ ಮಾಡ್ತಿರೋದು. ಅದ್ರ ಜೊತೆಗೆ ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಇವ್ರಿಗೆ ಒಂಥರ ಸ್ಟ್ರಾಂಗು ಬಿಲೀವ್ನ ತಂದುಕೊಡುತ್ತೆ. ಆದರೆ ನನಗೆ 100% ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆದರೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ನನಗೆ ಜಾಸ್ತಿ ಇತ್ತು. ಏಕೆ ಅಂತಂದರೆ ರೀಸೆಂಟು ಓಮಲ್ಲೂ ಕೂಡ ಸಖತ್ತಾಗಿ ಕೊಟ್ಟಿದ್ರು. ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಒಂಚೂರು ಲೋ ಆಯಿತು. ನೋಡೋಣ ನೆಕ್ಸ್ಟ್ ಬರೋ ಅಪ್ಡೇಟ್ಸಲ್ಲಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚರ್ಚೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನೀವು. ಬಾಯ್.